ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ಕಾವು. 7 ರಾಜ್ಯಗಳ 57 ಕ್ಷೇತ್ರಗಳಲ್ಲಿ 7ನೇ ಹಂತದ ವೋಟಿಂಗ್ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. 57 ಕ್ಷೇತ್ರಗಳಲ್ಲಿ ಭರದಿಂದ ಸಾಗ್ತಾ ಇದೆ ಮತದಾನ ಪ್ರಕ್ರಿಯೆ. ಲೋಕಾರಣಕಲದಲ್ಲಿರುವಂತಹ ಘಟಾನುಘಟಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ, ನಟಿ ಕಂಗನಾ ರಣಾವತ್. ಗೋರಖ್ಪುರದಲ್ಲಿ ನಟ ರವಿ ಕಿಶನ್ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. 7 ರಾಜ್ಯಗಳ 57 ಕ್ಷೇತ್ರಗಳಲ್ಲಿ 7ನೇ ಹಂತದ ವೋಟಿಂಗ್ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಮತದಾರರು ಈಗಾಗಲೇ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್, ಟಿಎಂಸಿ, ಬಿಜೆಪಿ, ಬಿಜೆಡಿ, ಎಎಪಿಗೆ ನಿರ್ಣಾಯಕ ಫೈಟ್ ಅಂತಾನೆ ಹೇಳ್ಬೋದು. ಕೇಂದ್ರಾಡಳಿತ ಪ್ರದೇಶವಾದಂತಹ ಚಂಡೀಗಢದಲ್ಲೂ ಕೂಡ ವೋಟಿಂಗ್ ನಡೀತಾ ಇದೆ. ಲೋಕಾರಣಕಲದಲ್ಲಿರುವಂತಹ ಘಟಾನುಘಟಿ ನಾಯಕರು, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ, ಕಂಗನಾ ರಣಾವತ್. ಗೋರಖ್ಪುರದಲ್ಲಿ ನಟ ರವಿ ಕಿಶನ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. 3ನೇ ಬಾರಿ ಅಧಿಪತ್ಯ ಸ್ಥಾಪನೆಗೆ ಮುಂದಾಗಿದ್ದಾರೆ ನಮೋ. ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಅಜಯ್ ರೈ ಕಣಕ್ಕೆ ಇಳಿದಿದ್ದಾರೆ. ಈ ಬಾರಿ ಬಿಜೆಪಿ ಅಂದ್ರೆ ಬರೋಬ್ಬರಿ 400 ಸೀಟನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೋದಿ ಶತಾಯಗತಾಯ ಪ್ರಯತ್ನವನ್ನ ಪಡ್ತಿದ್ದಾರೆ. ಅಂದುಕೊಂಡಂತೆ ಈ ಬಾರಿ 400 ಸ್ಥಾನವನ್ನ ಗೆದ್ರೆ ಮೋದಿ ನಿಜಕ್ಕೂ ಕೂಡ ಹ್ಯಾಟ್ರಿಕ್ ಅನ್ನ ಸಾಧಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಈಗಾಗಲೇ 7 ಗಂಟೆಗೆ ಆರಂಭ ಆಗಿರುವಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಘಟಾನುಘಟಿ ನಾಯಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಉತ್ತರ ಪ್ರದೇಶ, ಬಿಹಾರ, ಹಿಮಾಚಲ ಪ್ರದೇಶ, ಪಂಜಾಬ್, ಒಡಿಶಾ, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಮತ್ತು ಚಂಡೀಗಢದಲ್ಲಿ ಮತದಾರ ಪ್ರಭುಗಳು ಮತವನ್ನ ಚಲಾಯಿಸ್ತಾ ಇದ್ದಾರೆ. 57 ಕ್ಷೇತ್ರಗಳಲ್ಲಿ ಬರೋಬ್ಬರಿ 907 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಒಂದು ಕಡೆ ಲೋಕಸಭಾ ಚುನಾವಣೆಯ 7ನೇ ಹಂತದ ಮತದಾನ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀರಾ, ಬಿಹಾರ, ಜಾರ್ಖಂಡ್ನಲ್ಲಿ ಎಷ್ಟು % ಮತದಾನ ಕಂಪ್ಲೀಟ್ ಆಗಿದೆ ಅಂತ. ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ 12.94% ಅಷ್ಟು ಮತದಾನ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 12.63% ಅಷ್ಟು ಮತದಾನ ಆಗಿದೆ. ಇತ್ತ ಬಿಹಾರದಲ್ಲಿ 10.58% ಅಷ್ಟು ಮತದಾನ ಆಗಿರುವಂತದ್ದು. पैतृक गांव विजयपुर में वोट देने का सौभाग्य प्राप्त हुआ और अपने बूथ पर सबसे पहला वोट मुझे देने का सौभाग्य प्राप्त हुआ। मैं सबसे अपील करता हूं कि सशक्त भारत के लिए, सक्षम भारत के लिए, सामर्थ्यवान भारत के लिए और आत्मनिर्भर भारत के लिए सभी मतदाता ज्यादा से ज्यादा. ಬಿಹಾರದಲ್ಲಿ 10.58% ಅಷ್ಟು ಮತದಾನ ಆಗಿದೆ. ಚಂಡೀಗಢದಲ್ಲಿ 11.64%, ಹಿಮಾಚಲ ಪ್ರದೇಶದಲ್ಲಿ 14.35% ಅಷ್ಟು ಮತದಾನ ಕಂಪ್ಲೀಟ್ ಆಗಿರುವಂತದ್ದು. ಈಗಾಗಲೇ ಜೆಪಿ ನಡ್ಡಾ ಸೇರಿದಂತೆ ಹಲವಾರು ಘಟಾನುಘಟಿ ನಾಯಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ.